ನಡೀತೈತಿಲ್ಲ ಲೇಟಾಗಿ ಹೋದ್ರೆ. ಅಯ್ಯ ನೀ ಬಂದಿದ್ದಿ, ಇವತ್ತು ಒಂದಿನ ರಜೆ ಹಾಕ್ತೀನಿ ತಗೋ. ಒಂದಿನೂ ರಜೆ ಹಾಕಿಲ್ಲ, ಇರ್ತಾವು ತಿಂಗಳದಾಗ ಒಂದು ರಜಾ 2 ರಜಾ ಇದ್ದೇ ಇರ್ತಾವು. ಆ ರಜಾನ ತಗೋತೀನಿ. ನಾನು ಮನೆಯಾಗಿದ್ದರೆ ಏನು ಮಾಡೋದೈತೆ ಅಂತೇಳಿ ಹೋಗ್ಬಿಡ್ತೀನಿ. ಇಲ್ಲ ಅಂದ್ರೆ ನಾ ಮನೆಯಾಗಿದ್ರಿ ಇವ್ರು ಅಂಗಡಿ ಸನಿಯಕ್ಕೆ ಬರೋಗಿಲ್ಲ, ಮಕ್ಕೊಂಬಿಡ್ತಾರೆ. ಈ ಸೋಫಾ ಐತಲ್ಲ ನೀ ಕೂತಿಯಲ್ಲ, ಆ ಸೋಫಾ ಮೇಲೆ ಮಸ್ತ್ ಮಕ್ಕೊಂಬಿಡ್ತಾರೆ ಮುಗಿದೋತು. ಯಾಕಂದ್ರೆ ಗಾಳಿ ಬರುತ್ತಲ್ಲ ಚಂದಾಗ. ಅದಕ್ಕೆ ನಾವೀಗ ಮನೆಗೆ ಬಂದ ಈಗ 1 ವರ್ಷ ಆಗಕ್ಕೆ ಬಂತವ. ಇನ್ನು 2 ವರ್ಷಕ್ಕೆ ಈ ಮನೆಯೂ ಅವ್ರು ಬಿಡಿಸ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು ಏನು? ಈಗಂಕ್ರೆ ಬಾಡಿಗೆ ಕಟ್ಟೋ ಚಿಂತಿಲ್ಲ. ಆದ್ರೂ ಪಾಪ ಚಿಕ್ಕಪ್ಪ ಏನೋ ರೊಕ್ಕ ಕೊಟ್ಟ ಅಂತ ಹೇಳಿ ನಮ್ಮ ಬಾಳೆ ಬಚಾಗೈತಿ ಅಲ್ಲವ. ಅಷ್ಟು ಮಾಲು ಈಗ ರೊಕ್ಕ ಕೂಡಿತು ಅಂದ್ರೆ ಯಾರ ಒಂದೇ ಸರಿ ಕೇಳ್ರಿವಲ್ಲಕ್ಕ ಅವರು. ಏನೋ ಮೊನ್ನೆ ಏನೋ ಕೇಳಿದ್ರು ನೋಡು, ನಮ್ಮದು ಜನರಲ್ ಸ್ಟೋರ್ ಅಂತ ಬೋರ್ಡ್ ಹಾಕ್ಸ್ಯಾರ. ಮತ್ತೆ ಕಿರಾಣಿ ತೆಗೆದು ಜನರಲ್ ಸ್ಟೋರ್ ಅಂತ ಬೋರ್ಡ್ ಹಾಕ್ಸ್ಯಾರ. ನಾನು ಕಿರಾಣಿನ ಐತಿ, ಕಿರಾಣಿಯನ್ನು ಜನರಲ್ ಸ್ಟೋರ್ ಅಂತ ಹಾಕ್ಸ್ಯಾರ. ನಾ ಹೇಳಿದೆ ಆಗಲ್ಲ, ಮಾಲ್ ಹಾಕಕ್ಕೆ ರೊಕ್ಕ ಬೇಕು. ಎಲ್ಲೈತಿ ಒಂದಿಷ್ಟು ಕೊಡ್ತಿಲ್ಲ, ಕಿರಾಣಿ ತರಬೇಕನ್ನಂಗಿಲ್ಲ. ಏನ್ರ ಜನ ಹೊಸದು ಕೇಳಿರ್ತಾರ ನೋಡ ತಂದುಬಿಡ್ತಾರೆ. ಅದು ಹೋಗುತ್ತೋ ಬಿಡುತ್ತೋ, ಹಿಂಗಾಗಿ ಅಂಗಡಿ ತುಂಬ ಮಾಲ್ ಐತಿ. ಆದ್ರೆ ಅದು ಕೇಳೋದೇ ಇಲ್ಲ. ಇದೇನು ದೊಡ್ಡ ಮಾರ್ಕೆಟ್ನಾಗ ಐತನ ಅಂಗಡಿ. ನನಗಂಕ್ರೂ ಇವ್ರ ಸಂಬಂಧ ಸಾಕಾಗಿ ಹೋಗ್ಬಿಡತ್ ನೋಡವ ಕರೆನ. ಈಗ ನಾನೇನಾರ ಹೇಳಿದ್ರೆ ನೋಡು ಬಂದು ನಮ್ಮ ಅತ್ತಿ ನನಗೆ ಬೈದು ಹೋದ್ಲು ಅನ್ನಂಗಾಗತ್ತಾ ನಿಹಾರಿಕ. ಅದಕ್ಕೆ ನಾನು ಏನಂತೀನಂದ್ರೆ ಬರಲಿ ನಿಮ್ಮಪ್ಪರ, ಇಲ್ಲಾಂದ್ರೆ ನಿಮ್ಮ ಚಿಕ್ಕಪ್ಪಗಾರ ಹೇಳ್ಸಿಸ್ತೀನಿ. ಏನು ಮಾಡಲವ, ಗಂಡು ಮಕ್ಕಳಿಗೆ ಅವ್ರಿಗೆ ಬರ್ಬೇಕು ಜವಾಬ್ದಾರಿ. ನಾನು ಹೆಂಡ್ತಿ ಹೊರಗೆ ಹೋಗಿ ದುಡಿತೈತಿ, ನಾನು ಮನ್ಯಾಗಿದ್ದು ದುಡ್ದು ಅಕ್ಕಿನ ಸಾಕ್ಬೇಕನ್ನೋದು ಅವ್ರ ತಲೆಗೆ ಬರ್ಬೇಕ ನಿಹಾರಿಕ. ಈಗ ಅರ್ಧ ನಿಮ್ಮ ಅತ್ತಿದು ತಪ್ಪೈತಿ. ಯಾಕಂತ ಹೇಳ್ತೀನಿ ಕೇಳು. ಮೊದ್ಲು ನಿಮ್ಮ ಅತ್ತಿ ಏನು ಮಾಡ್ಬೇಕಾಗಿತ್ತು, ಅವಂಗ ಮಗ್ಗ ಒಂದು ದಾರಿ ತರಬೇಕಿತ್ತು. ಇವರು ಎಲ್ಲನೂ ಒಬ್ಬನ ಮಗ ಅಂತಂದು ಆರಾಮಾಗಿ ಕುಂದ್ರಿಸಿ ಕೂಡಾಕ್ಬಿಟ್ಟಾರ. ಅವ ಪೂರ ದಾರಿ ತಪ್ಪ್ಯಾನ. ಈಗ ಬಗ್ಗಿ ಬವ್ ಅಂದು ಕೆಲಸ ಮಾಡಂದ್ರೆ ಮಾಡಲ್ಲವ. ಅವ ಏನಂದ್ರೆ 4 ಮಂದಿ ಆಳು ಇಟ್ಕೊಂಡು ಮಾಡವ. ಈಗ ಯಾರನ್ನಾರ ಕೆಲ್ಸಕ್ಕಾರ ತಗೋ ಅನ್ಬೇಕಿಲ್ಲ ನಿನ್ನ ಗಂಡಗ. ಅಯ್ಯೋ ಅವ್ವ, ಅದು ಆಗೋದು. 4,000 ರೂಪಾಯಿ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡಿದ್ವಿ ಒಬ್ಬತ್ತ ಅಜ್ಜನಂತತನ್ನ. ಅಯ್ಯೋ ಕತಿ, ಅತ್ತಿನ ಮ್ಯಾಗ ಪೂರ ಅಂಗಡಿ ಆತ್ ನೋಡಿದ್ರೆ ಏನು ಕೊಟ್ಟಿನಿ, ಏನು ಮಾಡೀನಿ, ಏನು CC ಕ್ಯಾಮ್ರಾ ಐತಾ ನಮ್ಮ ಸಣ್ಣ ಅಂಗಡ್ಯಾಗ? ಏನು ಲೆಕ್ಕಿಲ್ಲ. ಮಾಲ್ ಖಾಲಿ ಹಾಕಿತ್ತು, ರೊಕ್ಕ ಕೊಡ್ತಿದ್ದಿಲ್ಲ. ಅದಕ್ಕೆ ಇವ್ರು ಭಾಳ ನೆಗ್ಲೆಕ್ಟ್ ಅದಾರವ, ನೆಗ್ಲಿಜೆನ್ಸ್ ಮಾಡ್ತಾರ ಅಂತಾನೆ ನಾನು ಬ್ಯಾಡ ಅಂತಂದು ಅಂಕಲ್ನ ಬಿಡಿಸಿ ನಾವ ಮಾಡಿದ್ರೆ ಆತು. ಈಗ ನೋಡು ಹಂಗೆ ಮಾಡಪ್ಪದ್ಲು. ಈಗ ಏನಾರ ಬೇಕಂದ್ರೆ ಬಂದು ಅಕ್ಕರ ಒಂಚೂರು ಇದು ಕೊಡು ಬರ್ರಿ ಅಂತಾರೆ. ನಾನು ಇಲ್ಲೇ ಒಳಗೆ ಹೋಗಿ ಅವ್ರು ಏನಂತಾರೆ ಅದನ್ನ ಕೊಟ್ಟು ಬಂದ್ಬಿಡ್ತೀನಿ. ಯಾಕೆ ಈಗ 1 ವರ್ಷ ಆಗೈತಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗೈತಿ ನಾವು ಕಿರಾಣಿ ಅಂಗಡಿ ಮಾಡ್ತೀವಿ ಅಂತ ಹೇಳಿ. ದೊಡ್ಡದೈತಿ ಬಾ, ಅಂಗಡ್ಯಾಕ ಹೋಗಿ ಕೂತ್ಕೊಂಡು ಮಾತಾಡೋಣ. ಇಲ್ಲಿ ಮಾತಾಡ್ದೆ ಅಲ್ಲೇ ಹೋಗಿ ಮಾತಾಡಿದ್ರೆ ಅಂಗಡಿ ಬಾಗಿಲ ತೆಗಿತೈತಿ. ಇವ್ರಿಗೆ ಜಳಕ ಮಾಡಿ ಏನಾರ ಒಂದಿಟ್ಟು ಹೊಟ್ಟಿಗೆ ಹಾಕ್ಕೊಂಡು ಅದೇನು ಮಾಡ್ತಾರೇನ. ಈಗ ನನಗಂತೇಳಿ ಬ್ರೆಡ್ ಟೋಸ್ಟ್ ಮಾಡಿ ಸ್ಯಾಂಡ್ವಿಚ್ ಥರ ಮಾಡಿ ಕೊಟ್ಟಾರ, ಅದನ್ನ ತಿಂದಿ ನಾನು. ಈಗ ನಿನಗೇನು ತರಿಸ್ಕೊಡ್ತೀನಿ ಅಂತ ಬಾ, ಅಲ್ಲೇ ಅಂಗಡಿ ಹತ್ರ ಒಂದು ಹುಡುಗ ಐತಿ, ಆ ಹುಡುಗ ಹೇಳ್ತೀನಿ ಬಾ ಒಳಗೆ ಹೋಗೋಣ ಅಂಗಡ್ಯಾಕ. ಆತ್ ನಡಿ, ಅಷ್ಟು ಮಾಡೋಣ. ಅವ ನಿಂಗೆ ಸ್ಟೂಲ್ ಮೇಲೆ ಕುಂತು ರೂಢಿ ಇಲ್ಲ, ಸ್ಟೂಲ್ ಕೊಡ್ಲೇನ, ಕುರ್ಚಿ ತರಲೇನ? ಇರ್ಲಿ ಪರವಾಗಿಲ್ಲ, ನಡೀತೈತಿ, ಕುಂದಿರ್ತೀನಿ. ಕರೆನಲ್ಲಿ ಎಂಥ ಮಾಲ್ ಐತಲ್ಲಿ ಅಂಗಡ್ಯಾಗ. ಅಂಗಡಿ ತೆಗಿರ್ಲಿ, ಇವೆಲ್ಲ ಡೇಟ್ ಬಾರ್ ಆಗೋಕ್ಕವು 6 ತಿಂಗಳು 3 ತಿಂಗಳು ಅಷ್ಟೇ ಇರ್ತಾವೆ ತಿನ್ನೋದ್ರದ್ದು. ಯವ್ವ ಕರೆನ ಎಂಥ ಅಂದೇರಿದನಮ್ಮ ನಿನ್ನ ಗಂಡ. ಹೆಂಗೆ ಅಂತೀನ, ಇಷ್ಟು ದೊಡ್ಡ ಬಂಗಾರದಂತ ಅಂಗಡಿ ಇಟ್ಕೊಂಡು ಹೆಂಗೆ ಮಾಡ್ಬೇಕಂತೀನ ನಿನ್ನ ಗಂಡನ ಸಂಬಂಧ? ಅಯ್ಯೋ ಅವ್ವ, ಹೊಕ್ಕವ ಎಲ್ಲ ಹುಡುಗರು ಮತ್ತು ಇಲ್ಲಿ ಯಾವುದು ಇಲ್ಲಲ್ಲ, ಎಲ್ಲನೂ ಹೊಕ್ಕವು. ಚಿಪ್ಸ್ ಪ್ಯಾಕೆಟು, ಚಾಕ್ಲೇಟು, ಕುರ್ಕುರೆ ಏನು ಉಳಿಯೋದಿಲ್ಲ, ಎಲ್ಲ ಹೊಕ್ಕವು. ಚಂದಾಗ ಅಂಗಡಿ ಬಾಗಿಲು ತೆಗೆಯೋದಿಲ್ಲ ನೋಡು. ಅಂಗಡಿ ಬಾಗಿಲು ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾರ ಆಗತ್ತೆ. ಒಟ್ಟ ಅಂಗಡಿ ಬಾಗಿಲು ಬಿಚ್ಚಬಾರ್ದು ಅಂತಾರೆ. ಏನು ಹೇಳಾನ, ಬಂದ್ರೆ ಬೇಕಂದ್ರೆ ಕೇಳ್ತಾರ, ಅಲ್ಲ ಇಲ್ಲೇ ಮಕ್ಕೊಂಡಿರ್ತೀನಿ, ಬಂದ್ರೆ ಕೇಳ್ತಾರ, ಹಿಂಗೆ ಅಂದೇರಿ ಮಾಡ್ತಾರೆ ಬೇ. ಆಕೆ ಏನಾರ ನಿಮ್ಮ ಅತ್ತಿ ಫೋನ್ ಮಾಡಿದ್ಲನ? ಇಲ್ಲವ, ನಾನ ಒಂದ್ಸರಿ ಯೋಚನೆ ಮಾಡಕತ್ತಿದ್ದೆ ಹೆಂಗೆ ಮುಂದೆ ಹಿಂಗಾದ್ರೆ ಅಂತಂದು. ಅವ್ವ ನಿಂಗೊಂದು ವಿಷಯ ಹೇಳ್ಬೇಕಿತ್ವೆ. ನಾನು ನಿಂಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಈ ಆಫೀಸು, ಅಂಗಡಿ, ಮನೆ ಈ ಗದ್ದಲ್ದಾಗ ನಂಗೆ ಟೈಮ ಸಿಗಲಿಲ್ಲ. ನೋಡಿ ನಿನ್ನ ಹತ್ರನೂ ಚೆಂದಾಗಿ ಮಾತಾಡೋಕ್ಕಾಗಲ್ದು. ಅಲ್ಲಿ ಬ್ಯಾಂಕಿಗೆ ಹೋಗು ಬಾ, ಮತ್ತಿಲ್ಲಿ ಅಂಗಡಿ ಬಾಗಿಲು ತೆಗಿ, ಬಂದರಾಗೆ ಗಿರಾಕಿ ಕೊಡು. ಅವ್ವ ನಾನು ಆಗಲೇ 3 ತಿಂಗಳಾದ್ವೆ, ಪೀರಿಯಡ್ ಬಂದಿಲ್ಲ. ಚೆಕ್ ಮಾಡ್ಕೋಬೇಕು, ಕಿಟ್ ತೊಗೊಂಡು ಅಂದ್ಕೊಳಕತ್ತೀನಿ. ಏನಾರ ಮತ್ತು ನಿಂತಂದ್ರೆ ಏನು ಮಾಡ್ಲಿಬೇ ನಾನು. ಒಂದು 3 ವರ್ಷ ಮಕ್ಕಳು ಬೇಡ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಯಾಕೋ ನನಗೆ ಹಂಗೆ ಅನ್ಸಕತ್ತೈತಿ. ಅಯ್ಯೋ ಬಂಡ, ಹೌದಾ? ಯವ್ವ ಏನು ಮಾಡ್ಕೋಬೇಡ ನನ್ನ ಮಗಳ, ಪುಣ್ಯ ಬರ್ತೀನಿ ನಿನಗೆ. ದೇವ್ರ ದಯದಿಂದ ಲಘು ಆಗೈತಿ. ಈಗ ನೋಡು, ಆಕಿದು ನಿನ್ನಿಂದ 2 ತಿಂಗಳ ಹಿಂದೆ ಮದುವೆ ಮಾಡ್ಯಾರ. ಆಕಿದೇನಾರ ಈಗ ಸೌಜವಂದು ಏನಾರ ನಿಂತೀವಿ ಅಂದ್ರೆ ಭಾಳ ಕಷ್ಟ ಐತಿ. ಅದಕ್ಕೆ ಬೇಡವ, ಏನು ತಗ್ಸೋದು ನೋಡ್ಬೇಡ. ಆಗಿತ್ತಂದ್ರೆ ದೇವ್ರ ಪುಣ್ಯದಿಂದ ಆಗ್ಬಿಡ್ಲಿ. ಆದ್ರೆ
ನೀನು ಕೆಲ್ಸಕ್ಕೆ ಹೋಗೋದು ಹೆಂಗೆ ಗನ ದೂರ ಒಂದೈತಿ, ನನಗದು ಯೋಚನೆ. ಈ ಅಂಗಡಿ ಮಾಡಿಕೊಂಡು ಎಲ್ಲ ನಿನಗೆ ವಜ್ಜಾಗುತ್ತಲ್ಲೇ ತಂಗಿ, ಹೆಂಗಂತೀನಿ ನಾನು. ಇದೇನು ನಡ್ದದಲ್ರಿ, ಇದು ನಿಜ ನಡೆದಿರೋ ಘಟನೆ ನಾನು ಎಕ್ಸ್ಪ್ಲೇನ್ ಮಾಡಾಕ್ತಿರೋದು. 1 ವರ್ಷ ಆಗಿತ್ತು ಅವರು ಅಂಗಡಿ ಹಾಕಿ. ಸಡನ್ನಾಗಿ ನನ್ನ ಫ್ರೆಂಡು ಪ್ರೆಗ್ನೆಂಟ್ ಆದ್ಲು. ಅದಾದಮೇಲೆ ಏನಾಯಿತು ಅನ್ನೋದನ್ನೇ ನಾನು ತೋರಿಸ್ತಾ ಇರೋದು, ಯಥಾವತ್ತಾಗಿ ತೋರ್ಸಕತ್ತೀನಿ. ಒಂದಿಷ್ಟು ಇನ್ಸಿಡೆಂಟ್ಸ್ ಆಗ್ಯಾವು, ಅವ್ನು ನಾನು ಹೇಳ್ತೀನಿ, ನೀವು ಯಾರೂ ಬೇಜಾರು ಮಾಡ್ಕೊಬೇಡ್ರಿ, ಅದು ತೋರಿಸ್ತೀನಿ. ಹೋಗಿ ಮೊದಲು ದವಾಖಾನಿಗೆ ಹೋಗೋಣ ಇವತ್ತು. ಆಫೀಸಿಗೆ ಪೂರಾ ರಜೆ ಹಾಕ್ಬಿಡ, ಅಂಗಡಿ ಬಾಗ್ಲು ಹಾಕು, ನಿನ್ನ ಗಂಡಗೆ ಹೇಳು, ನಾನು ನೀನು ಹೋಗಿ ದವಾಖಾನೆ ತೋರಿಸ್ಕೊಂಬರೋಣ. ಹಾಗೇನಾರ ಆತಂದ್ರೆ ಕರೆ ಹೇಳ್ತೀನಿ ನಾನು. ನಾವು ಯಾವುದೇ ಕಾರಣಕ್ಕೂ ತಗ್ಸೋದು ಮಾಡ್ಬೇಡ, ಹೇಳ್ತೀನಿ ಕೇಳು. ಈಗ ಒಂದು ಅಸ್ತ್ರ ಇರೋದು, ನಿಮ್ಮ ಮನ್ಯಾಗ ಈಗ ಗಂಡು ಮಕ್ಕಳಿಲ್ಲ ಏನು, ಈಗ ಹೆಂಗಾರ ಮಾಡಿ ಏನಾರ ನೀನು ಮಾಡಿದಿ ಅಂದ್ರೆ ಮಾತ್ರ ನಿನ್ನ ಬಾಳೆ ಬಚಾಗತ್ತಂಗೆ, ಇಲ್ಲಾಂದ್ರೆ ಮತ್ತೆ ಬಾಳೆ ಬಚ ಆಗೋದಿಲ್ಲ. ನಾನು ಈಗ 17 ವರ್ಷ ಮಾಡ್ಕೊತ ಬಂದೆ. ಹೆಂಗೆ ಆಸ್ತಿನೂ ಕೊಡುವಲ್ರು, ನಿಮ್ಮನ್ನು ಒಳಗೂ ಕರ್ಕೋವಲ್ರು, ಹಿಂಗೆ ಎಷ್ಟು ದಿನ ಅಂತ ನಡೆಯೋದು. ನನಗೇನೋ ಅನ್ಸಕತ್ತೈತಿ, ನೀವಿಬ್ರು ಗಂಡ ಇಂತಿ ಕೊನೆಗೆ ಒಂದು 2-3 ವರ್ಷ ಚಂದಾಗಿರಲಿ ಹಂಗೆ ಅನ್ಕೊಂಡು ನಾವು ನಿನ್ನ ಗಂಡನ್ನ ಬ್ಯಾರೆ ಇಟ್ವವ. ನನಗೆ ಅವಾಗ ನೀ ಅಂದಾಗ ನನಗೂ ತಿಳಿಲಿಲ್ಲೇ ಆಸ್ತಿ ಅಂತಸ್ತಿ ಇರುತ್ತೆ, ಬೇರೆ ಕರ್ಕೊಂಬರ್ಬಾರ್ದು ಅನ್ನೋದು. ಈಗ ಅನ್ಸಕತ್ತೈತಿ. ನಾ ಏನು ಮಾಡ್ತೀನಿ ಅಂದ್ರೆ, ಈಗ ನೀನು ಏನರ ಬಸ್ರಿ ಅಂತ ಗೊತ್ತಾತಂದ್ರೆ ನಿಮ್ಮ ಕಾಕಾಗ ನಿಮ್ಮ ಅಪ್ಪಗೆ ಹೇಳ್ತೀನಿ, ಈ ಅಂಗಡಿ ಮಾರಾಟಕ್ಕೆ ಹಚ್ಬಿಡೋಣ. ಅವ್ವ ಏನು ಹೇಳಕತ್ತೀನಿ ನೀನು? ಹ್ಞೂಲೇ, ನಿನಗೆ ಏನು ನಾನು ಮತ್ತೀಗ ಈಗ ನೀನು ಬಸರಾದಿ ಅಂದ್ರೆ ಅಲ್ಲಿ ಮೊದಲು ನಿಮ್ಮ ಮನೆಗೆ ವಂಶೋದ್ಧಾರಕನ ಕೊಡೋದ್ರ ಕಡೆ ಯೋಚನೆ ಮಾಡು. ಏನು ನಿನಗೆ ಅಪ್ಪಿ ತಪ್ಪಿ ಏನಾರ ಗಂಡು ಕೂಸು ಆತು ಅಂದ್ರೆ ನೀನು ಭಾಗ್ಯದ ಬಾಗ್ಲ ತೆರೀತು. ಆಕಿ ನಿಮ್ಮ ದೊಡ್ಡಕ್ಕಿಗೆ ಒಬ್ಬಕ್ಕಿಗೆ ಗಂಡು ಮಗ ಇರೋದು, ಆಕಿ 2ನೇದಕ್ಕಿಗೂ 2 ಹೆಣ್ಣು, ಈಕಿ 1 ಹೆಣ್ಣು 1 ಗಂಡು, ಇನ್ನು ಸಣ್ಣಕ್ಕಿಗೆ ಇನ್ನೂ ಏನೂ ಇಲ್ಲ. ಈಗ ಆಗಲೇ ಒಂದೂವರೆ 2 ವರ್ಷ ಆತನ ಆಕಿದ ಮದುವೆಗೆ. ಹ್ಞೂ 2 ವರ್ಷ ಆಗಕ್ಕೆ ಬಂತು ನೋಡು. ಆಕಿ 3 ವರ್ಷ ಬಿಟ್ಟು ಮಾಡ್ಕೋತೀನಂತ ಅವಾಗ ಅಂದಿದ್ಲು ಬಿಡು, 3ನೇದಾಕಿ. ಮತ್ತೆ ಈಗ ಅವು ಏನ ಮಾಡಿದ್ರೂ ಅವು ಒಂದೊಂದು ಹಡ್ದಾರಲ್ಲ, ಅವ್ರ ಮನ್ಯಾಗನ ಬೇಕವು. ಈಗ ನಿನ್ನ ಹೊಟ್ಟಿಲೆ ಒಂದು ಏನಾರ ಆತಂದ್ರೆ ನಿಮ್ಮ ಅತ್ತಿಗೆ ನಿಮ್ಮ ಮಾವಾಗ ಆಟೋಮೆಟಿಕ್ಕಾಗಿ ನಿನ್ನ ಗಂಡನ ಮ್ಯಾಗ ನಿನ್ನ ಮ್ಯಾಗ ಪ್ರೀತಿ ಬರಲಿಲ್ಲ ಅಂದ್ರೂ ಮೊಮ್ಮಕ್ಕಳ ಮ್ಯಾಗ ಪ್ರೀತಿ ಬರ್ತೈತಿ. ಮೊಮ್ಮಕ್ಕಳ ಸಂಬಂಧ ಸುಮ್ಮನೆ ಇರ್ತಾಳೆ. ನಾ ಏನಂತೀನಿ, ನೀನು ಏನಾರ ಬಸ್ರಿ ಅಂತ ಗೊತ್ತಾತು ಅಂದ್ರೆ ಬಡ ಕೆಲ್ಸಕ್ಕೆ ರಿಸೈನ್ ಕೊಡು. ಈಗ ಹೆಂಗೂ 3 ಐತೆ ಅಂತೀನಿ, 5ರಾಗ ಆರಾಮಾಗಿ ನೀನು ಕೆಲಸ ಬಿಡ್ಬೋದು. ಯಾಕಂದ್ರೆ ಮತ್ತು ಅದು ನೀನು ಏನೇನೋ ರೂಲ್ಸ್ ಇರ್ತಾವೆ ನೀನು ಹೇಳಿದ್ದೆ ಅಲ್ಲ, ಅದ್ರ ಪ್ರಕಾರ 3 ತಿಂಗಳಾಗತ್ತಾ. ನೀ ಎಷ್ಟಂತಲೇ 6 ತಿಂಗಳದಾಗ ನೀನು ಬಿದ್ದಿರ್ತೈತಿ. ಅಷ್ಟಂತಲೇ ಇದು ಅಂಗಡಿ ಮಾರಾಟ ಆಗಿರ್ತೈತಿ. ಇದ್ರದ್ದು ಅವ್ರು ಮಾತಾಡಿ ನಿಮ್ಮ ಕಾಕ ಬಗೆಹರಿಸ್ತಾನೆ. ನಾನೇನು ಹೇಳ್ತೀನಿ ಅಂದ್ರೆ, ಬಡ ಹೋಗಿ ನಿಮ್ಮ ಅತ್ತೆ ಹತ್ರ ಹೋಗಿ, ಈಗ ನೀವು ನಮ್ಮನ್ನು ಮನ್ಯಾಗ ಬಿಟ್ಕೊಳ್ಳಿಲ್ಲ ಅಂದ್ರೆ ನಮಗೆ ಬೇರೆ ದಾರಿ ಇಲ್ಲ. ನೀ ಹೇಳು, ನಂದು ತಪ್ಪಾಗೈತ್ರಿ ಎತ್ತಿಯಾರ, ನಾವು ಹೋಗ್ಬಾರ್ದಾಗಿತ್ತು. ನೀನು ಹಿಂಗೆ ಹೇಳು, ನಿಮ್ಮ ಮಗಂದು ಯೋಗ್ಯತೆ ಏನಂತ ನನಗೆ ಗೊತ್ತಿದ್ದಿದ್ದಿಲ್ಲ, ಈಗ ನನಗೆಲ್ಲ ಗೊತ್ತಾಗೈತಿ. ಹಾಗಾಗಿ ನಿಮ್ಮ ಕಾಲ ಹತ್ರ ಬಂದೀನಿ. ನನ್ನ ಮಕ್ಕಳನ್ನ ನನ್ನನ್ನು ನಿಮ್ಮ ಉಡ್ಯಾಗ ಹಾಕ್ತೀನಿ. ಏನು ಮಾಡ್ತೀರಾ ಮಾಡಿರಿ, ನೀವೇನಾರ ಕೈ ಬಿಟ್ರೆ ನಾನು ತೆಗಿಸ್ಕೊಂತೀನಿ ಮಗುನ ಅಂತ ಹೇಳ್ಬಿಡು ಸ್ವಚ್ಛ. ಏನಂತಿ ಅವ್ವ? ಆರಾಮಾದೀವಲ್ವೇ ದುಡ್ಕೊಂಡು ತಿನ್ಕೊಂಡು? ಅಯ್ಯ ನನ್ನ ಮಬ್ಬ ಹಡ್ರ ನೋಡು. ಈಗ ನೀನು ಈಗ ಮಾಡ್ತಿದ್ದಿ, ಇನ್ನು 2 ತಿಂಗಳು ಮಾಡ್ತಿ. 8-9 ನೀನು ಮಾಡೋಕ್ಕಾಗತ್ತಾನ? ಹೋಗೋಕ್ಕಾಗತ್ತಾನ ಆಫೀಸಿಗೆ? ಆಗೋದಿಲ್ಲ. ಮೆಟರ್ನಿಟಿ ಲೀವ್ ಇದ್ದೇ ಇರ್ತಾವ. 6 ತಿಂಗಳು ಸ್ಯಾಲ್ರಿ ಕೊಟ್ಟು ರಜಾ ಕೊಡ್ತಾರಾ? ಅದಾದ್ಮೇಲೆ ಏನು ಮಕ್ಕಳು ಆರೈಕೆ ಮಾಡೋದೇನು ಸುಮ್ಮನೆ ಮಾಡಿ ನೀನು? ನೀ ಬಂದಿರು ಹುಡುಗರು ನೋಡ್ಕೊಂಡು. ನಾ ಕೆಲ್ಸಕ್ಕೆ ಹೋಗ್ತೀನಿ, ಅಂಗಡಿ ನೋಡ್ಕೊಂಡು ನೀನು ಹುಡುಗರು ನೋಡ್ಕೊಲ್ಲ. ಅಯ್ಯ ಅವ್ರ ಮಬ್ಬ. ಮತ್ತು ಆಸ್ತಿ ಬಗಿಸ್ಕೊಳಕ್ ಹೋಗಾರ ನೀವು ಈ ಹೊತ್ತಿನಾಗ ಹೋಲಾರ್ದ. ಅದಕ್ಕೆ ಹೇಳಕತ್ತೀನಿ ನಾನು, ಮೊದ್ಲು ಆಸ್ತಿ ತೊಗೊಳೋದು ನೋಡ್ಕೋರಿ. ಏನು ಯವ್ವ, ಅವ್ರ ಮನ್ಯಾಗ 108 ರೂಲ್ ಬೇಯವ್ವ. ನಂಗೆ ಅಲ್ಲಿ ಇರೋಕ್ಕಾಗಲ್ಲ, ಉಸಿರು ಕಟ್ದಂಗೆ ಆಗುತ್ತೆ ನನಗೆ. ನನ್ನ ಕೈ ನನ್ನ ಬಾಯಿ ಏಟತ್ತಿಗರ ಹೇಳು, ನಮ್ಮ ಮನೆಯಿಂದ ಒಂದು ಕೆಲಸ ಮಾಡಲ್ಲ. ಆರಾಮಾಗಿ ಎದ್ದು ಉಂಡು ತಿಂದು ಕೆಲ್ಸಕ್ಕೆ ಹೋಗ್ತೀನಿ. ಬೇಡ ಅಂತಂದ್ರೆ ಹೊರಗೆ ತರ್ಸ್ಕೊಂಡು ತಿಂತೀನಿ. ಈಗ ಅಲ್ಲಂತರೂ ಎಲ್ಲ ಕಟ್ಟಾಗ್ದಂಗೆ ಆಗುತ್ತೆ ಬೇವ. ಈಗ ಈ ಅಂಗಡಿ ಮೇಲೆ ಸಾಲ ಎಷ್ಟೈತೆ ಹೇಳು? ಅಲ್ಲಿ ಪಿಗ್ಮಿ ಕಟ್ಟೋರ್ಗೆ ಹತ್ರ ಒಂದು 2-3 ಕಡೆ ಪಿಗ್ಮಿ ಕಟ್ತೀವಿ. ಅಂದ್ರೆ ಅದು ಪಿಗ್ಮಿ ಅಂದ್ರೆ ಸೇವಿಂಗ್ಸ್ ಅಲ್ಲ, ಸಾಲದ. ಒಟ್ಟು 3.5-4 ಲಕ್ಷ ಲೋನ್ ಮಾಡ್ಕೊಂಡಾರ ಇವರು. ಲೋನ್ ಮಾಡಿನ ಈಗ ಇವ್ರು ತಂದಿರೋದು ಎಲ್ಲ ಮಾಲು. ಅದಕ್ಕೆ ಅಂಗಡಿ ಹಿಂಗೆ ಕಳ ಅನ್ನತ್ತ. ಮತ್ತೆ ಈಗ ಅದನ್ನ ಲೋನ್ ಹೆಂಗೆ ತೀರಿಸ್ತೀನಿ ನೀನು? ಖಬ್ರಿಗೆ ಹೇಳ್ತಾರ ಮಾತಾಡ. ಈ ಸರಿಯಾರ ನನ್ನ ಮಾತು ಕೇಳು, ನಾ ಹೇಳೋದನ್ನ ಕೇಳು. ಹಿಂಗೆ ಹೇಳು, ಮೊದ್ಲಿಗೆ ಎದ್ದೇಳಿ ಹೇಳ್ತೀನಿ ನಾನು. ಸಟ್ರಸ್ ಯಾಕೆ ಕೇಳಿತಿ? ಅವ ನಿನ್ನ ಗಂಡು ಬಾಡೇನು ಕರಿ ಇಲ್ಲಿ. ಇಲ್ಲಿಂದ ನಾ ಕರಿತೀನಿ. ಆಗೇತೇನೆ ಎಲ್ಲ ಪೂಜೆ ಗೀಜೆ ಮಾಡಂದ್ರೆ ದೊಡ್ಡ ದಿಮಾಕ ಮಾಡ್ತಾನೆ. ರೀ ಓ ಅತ್ತೇರ ನೀವ ಕುಂತು ಬಿಟ್ರೆ ಗಲ್ಲೆ ಮ್ಯಾಗ?
ಇಲ್ರಪ್ಪ ಅಲ್ಲೇ ಇಲ್ಲಿ ಕುತ್ಕೊಂಡು ಮಾತಾಡೋ ಬದ್ಲು ಅಂಗಡಿ ಕುತ್ಕೊಂಡಂಬ ಬೇ ನಾಲ್ಕು ಗಿರಾಕಿ ಬಂದ್ವಂದ್ರ ರೊಕ್ಕವು ಅಂದ್ಲ ಅದಕ್ಕೆ ಖರೀದ್ ಬಾರವ ನಾನು ಅಂಗಡಿ ನೋಡಿಲ್ಲ ಭಾಳ ದಿನ ಆಗೈತಿ ನಡಿ ಅಂತ ಬಂದ್ವಿ ಅಂದಂಗ ನೀವೊಂದಿಟ್ಟು ಅಂಗಡಿ ಕುಂದ್ರಿ ನಾನು ಈಕಿ ಒಂದಿಟ್ಟು ಹೊರಗೆ ಕೆಲಸ ಐತಿ ಹೋಗಿ ಬರ್ತೀವಿ. ಅಯ್ಯೋ ಅತ್ತಿಯರ ನಮ್ಮ ದೋಸ್ತರು ನಮ್ಮ ಊರಾಗಿದ್ದ ಬರಕತ್ತಿದ್ದಾರ್ರಿ, ಅದಕ್ಕೆ ಒಂದಿಟ್ಟು ಮೀಟ್ ಮಾಡಕ್ ಹೊಂಟಿದ್ನಲ್ರಿ. ರೀ ಒಂದು ಸ್ವಲ್ಪ ಖಬರ್ ಇಟ್ಕರಿ ಎದಕ್ಕೆ ಹೇಳಕತ್ತೀನಿ ಅಂತೇಳಿ. ಹೋಗಿ ಬರ್ತೀವಿ ನಾವು, ಅಂಗಡಿಯಾಗಿರ್ರಿ ನೀವು. ಅಂಗಡಿ ಬಾಗ್ಲಕ್ಕೆ ನಾ ಹೇಳ್ತೀನಿ ನೋಡ್ರಿ, ಅಂಗಡಿ ಬಾಗ್ಲಕ್ಕೊಂಡು ನೀವೇನ್ರ ನಿಮ್ಮ ದೋಸ್ತರ ಜೊತೆಗೆ ಹೋಗಿರಿ ಅಂತ ನನಗೇನ್ರ ಗೊತ್ತಾದ್ರೆ ಮಾತ್ರ ನಾ ಮಾತ್ರ ಯಾವ್ದ ಕಾರಣಕ್ಕೂ ಸುಮ್ಮನಿರಂಗಿಲ್ಲ ಹೇಳಕತ್ತೀನಿ. ಏ ಆತ್ ನಿಹಾರಿಕಾ, ಅತ್ತಿಯರ ಮುಂದೆಲ್ಲ ಬೈಬೇಡ. ಆತ ಹೋಗ್ಬರ್ರಿ ಅತ್ತಿಯರ, ಹೋಗ್ಬರ್ರಿ. ಹೋಗ್ಬಾ ನಾ ಇರ್ತೀನಿ ಅಂಗಡಿಯಾಗ, ಎಲ್ಲೂ ಹೋಗಲ್ಲ ಕರೆನಾ. ನಾನು ಫೋನ್ ಮಾಡ್ತೀನಿ ನಿಮ್ಗೆ, ಅಂಗಡಿಯಾಗ ಇಲ್ಲ ಅಂತ ಗೊತ್ತಾಗಬೇಕಲ್ಲ ವಿಡಿಯೋ ಕಾಲ್ ಮಾಡಿದಾಗ. ಮತ್ತು ನಾ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ರೊಕ್ಕ ಇದ್ರೆ ಕೊಡ್ರಿ. ಗಲ್ಲೆದಾಗ ಏನು ರೊಕ್ಕನೇ ಇಲ್ಲಲ್ಲ, ಚಿಲ್ಲರ್ ಬಲ್ಲರ್ ಎಲ್ಲ ಬಳಸ್ಕೊಂಡು ಏನು ಮಾಡಿರಿ? ಅದ ನಿನ್ನೆ ಅವರು ಮುಲಿಮನಿ ಮಲಪ್ಪಣ್ಣ ಅರ್ದಾರಲ್ಲ, ಅವ್ರ ಮಗಂದು ಬರ್ಡೇ ಇತ್ತಂತ, ಅದಕ್ಕೆ ಮತ್ತೆ ಖಾಲಿ ಕೈಲಿ ಎಲ್ಲಿ ಹೋಗೋದಂತಂದು ನಿನ್ನೇನು ಅಷ್ಟು ಗಿರಕ್ಕೆ ಇದ್ದಿದ್ದಿಲ್ಲಲ್ಲ, ಅದ ಒಂದು 700-800 ರೂಪಾಯಿ ಇತ್ತು. ಅದನ್ನ ತೊಗೊಂಡೋಗಿ ಒಂದು ಸ್ಮಾಲ್ ಒಂದು ಅದು ಕಿಟ್ ಇರುತ್ತಲ್ಲ, ಕಾರು ಅದೆಲ್ಲ ಓಡಾಡೋದು, ಅದು ಕಿಟ್ನ ಗಿಫ್ಟ್ ಮಾಡಿ ಬಂದೆ. ಯವ್ವ ನಾ ಬಲ್ಯ ಅಲ್ರಿ, ಅವರು ನಮ್ಮ ಅಂಗಡಿಗೆ ಒಂದು ಮಾಲ್ ಸಮೇತ ತೊಗೊಳಕ್ ಬರಂಗಿಲ್ಲ. ಒಂದು ಉಪ್ಪಿನ ಪಾಕೆಟ್ ಇರಲಿ, ಒಂದು ಪೇಪರ್ ಮಂಟಕ್ಕೂ ನಮ್ಮ ಅಂಗಡಿಗೆ ಬರಲ್ಲ. ಅವ್ರಿಗೆ ತೊಗೊಳಕ್ಕೆ 700-800 ರೂಪಾಯಿ ಗಿಫ್ಟ. ಅಯ್ಯೋ ಕರ್ಮ, ಮುಂದೆ ಹೋಗ್ತಾನಂತ ಗಾಡಿ ಹಾಕೊಂಡು ತರಕ ಒಂದು ಇದಕ್ಕೂ ಬರೋದಿಲ್ಲ. ನಿಮ್ಮನ್ನು ನಂಬಿದ್ನಲ್ಲ ನಾನು, ನನ್ನ ಎಕಡೆ ತೊಗೊಂಡು ನಾ ಹುಡ್ಕೋಬೇಕ. ಹೋಗ್ಲಿ ಬಿಡು, ಆಜು ಬಾಜು ಮನಿ ಯಾರ ಅಂದ್ರೆ ಅಷ್ಟು ಮಾಡಬೇಕು, ಯಾಕಷ್ಟು ಇದು ಮಾಡ್ಕೋತಿದ್ದಿ? ಈಗ ಬಾ ನೀವು ಹೋಗಕ್ಕೆ ಹೊತ್ತಾಗತ್ತೆ, ಹೊರಗು ಬಾ. ಎಲ್ಲ ಹಾಳು ಮಾಡಕ್ಕಾದ್ರಿ ನೋಡಿ ನೀವಂತರು. ನಡಿಯವ್ವ ನಡಿ, ಹಂಗೆ ಸಿಟ್ಟು ಮಾಡ್ಕೋಬೇಡ ಇವತ್ನಾಗ, ನಡಿ. ಹ್ಞೂ ಬಾ.